ಕೇಳಿದಾಗ್ಲೂ ಕೂಡ ನಿಮ್ಮ ಅಂದ್ರೆ ವೈಯಕ್ತಿಕವಾಗಿ ನಾಯಕರಿಗೆ ಅನುಕೂಲ ತಕ್ಕ ಹಾಗೆ ಕ್ಯಾಬಿನೆಟ್ ಮಿಸ್ಯೂಸ್ ಆಗ್ತಿದ್ಯಾ? CBI ವಾಸ್ ಟ್ರೈಂಗ್ ಟು ಮಿಸ್ಯೂಸ್. ಆಕ್ಚುಲಿ ನಾನು CBI ಆ್ಯಕ್ಟ್ನ ನೋಡಿದ್ದೀನಿ. CBIನ ಆ್ಯಕ್ಟ್ನ ನಾನು ತಿಹಾರ್ ಜೈಲಲ್ಲಿ ಕೂತ್ಕೊಂಡು ಪ್ರತಿಯೊಂದು ಸೆಕ್ಷನ್ ಓದಿದ್ದೀನಿ. CBI ಇಸ್ ಎ ವೆರಿ ಗುಡ್ ಲಾ ಇದೆ, ಬಟ್ ಆ ಲಾನ ಆಫೀಸರ್ಸು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ನನ್ನ ಕೇಸಲ್ಲೇ ನನಗೆ ಗೊತ್ತಿದೆ ಯಾವ ರೀತಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ. ಅವರು ಒಂದು ಸ್ಟಿಪ್ಯುಲೇಟೆಡ್ ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಬಿಟ್ಟು ಹೋಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಸರ್ಕಾರ ಈ ತೀರ್ಮಾನವನ್ನು ಮಾಡಿದೆ. ಕರೆಕ್ಟಾಗಿ ಮಾಡಿದಿದ್ರೆ ಯಾರೂ ಅದ್ರ ಬಗ್ಗೆ ಟಚ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ನಂಬರ್ 2, ಇನ್ನೊಂದು ಪಾಯಿಂಟ್ ಏನು ಹೇಳಿದ್ರಿ ಈಗ? ಲೋಕಾಯುಕ್ತ ವಿಚಾರಕ್ಕೆ. ಲೋಕಾಯುಕ್ತ ವಿಚಾರ ಈಗ ನನ್ನ ಕೇಸೇ ತೆಗೆದುಕೊಳ್ಳಿ. ಗೌರ್ಮೆಂಟ್ ಕೂಡ ವಿಡ್ರಾನ್ ದ ಕೇಸ್, ಸೆಡ್ ದಟ್ ನೋ, ವೆನ್ CBI has withdrawn, we don't want investigation. But my government said, let the investigation go on. Let DK Shivakumar investigation be done by the, ಈಗ ಬೇರೆ CBIನೆಲ್ಲ ಯಾಕೆ ಇನ್ನೂ ಕ್ಲಿಯರ್ ಮಾಡಿಲ್ಲ? ಈಗ ಕರ್ನಾಟಕ ರಾಜ್ಯದಲ್ಲಿ 1,000 ಕೇಸ್ ಇದೆ, ಡಿಸಪ್ರೇಟ್ ಅಸೆಟ್ ಕೇಸ್. ಯಾವುದೋ CBIಗಿಲ್ಲ, ಬರೀ ನನ್ನ ಮಾತ್ರ ಯಾಕೆ ಕೊಟ್ಟರು ಯಡಿಯೂರಪ್ಪ? ವೈಗೆ ಓನ್ಲಿ ಮೈ ನೇಮ್, ಮೈ ಕೇಸ್, ದಿಸ್ ಒನ್. ಬೇರೆ ನನ್ನ ಕೊಲೀಗ್ಸ್ಗೆಲ್ಲ ಬೇರೆಯವ್ರದ್ದೆಲ್ಲ ಇದೆ, ಅವ್ರ ಪಾರ್ಟಿಯವ್ರದ್ದೇ ಬೇಕಾದಷ್ಟಿದೆ, ಅವ್ರ BJP MLAಗಳದೇ ಇದೆ. ಯಾಕೆ ಅವ್ರದ್ದು ಕೊಡಬೇಕಾಯ್ತು CBIಗೆ? ಅವ್ರದ್ದು ಇನ್ನೂ ಕೇಸೇ ಓಪನ್ ಮಾಡಿಲ್ಲ, ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಸ್ಪೀಕರ್ ಪರ್ಮಿಷನು, ಆ ಪರ್ಮಿಷನ್, ಈ ಪರ್ಮಿಷನ್ ಅಂತ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಸರ್ ನೀವು. ಹೇಳಿ, ಯಾವತ್ತಾರು ನಿಮಗೆ ಡೆಲ್ಲಿಯಲ್ಲಿ ಬಂದಿದ್ಯಾ? ನೋಡಿ, ಐ ಡೋಂಟ್ ವಾಂಟ್ ಟು ಟೆಲ್ ದಟ್. ಇಟ್ ಇಸ್ ಎ ನೋನ್ ಸೀಕ್ರೆಟ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್. ನಾನು ಯಾರನ್ನೋ ಸಾಕ್ಷಿ ತಂದು ನಿಲ್ಸೋಕ್ಕಾಗಲ್ಲ. ಪಬ್ಲಿಕ್ ಲೈಫಲ್ಲಿ ಸಾಕ್ಷಿ ಕೊಟ್ಟು ಮಾಡೋಕ್ಕಲ್ಲ. ಸೊ ಅದಕ್ಕೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಟ್. ಬಟ್ ಯು ಹ್ಯಾವ್ ಬಿನ್ ಅಪ್ರೋಚ್ಡ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿಥಿಂಗ್. ಯು ಆರ್ ನಾಟ್ ಡಿನೈಯಿಂಗ್ ಇಟ್. ಇಟ್ ಇಸ್ ಎ ನೋನ್ ಸೀಕ್ರೆಟ್. It is a known secret. Okay. So I'll take that for a yes. A known secret. Okay. ಒಂದು ಪ್ರಶ್ನೆ DK ಶಿವಕುಮಾರ್ ಅವ್ರಿಗೆ. ಕರ್ನಾಟಕದಲ್ಲಿ ಒಂದು ಟ್ರೆಂಡ್ ಇದೆ, ಇದು ನಾನು ಡಿಸ್ಟರ್ಬಿಂಗ್ ಟ್ರೆಂಡ್. ಯಾಕಂದರೆ ನಮ್ಮ ಕನಸಿನ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಕಂಟಿನ್ಯೂಟಿ ಇಸ್ ಗುಡ್ ಇನ್ ಗವರ್ಮೆಂಟ್ ಅಂತಾರೆ. ಕಂಟಿನ್ಯೂಟಿ ಇಸ್ ಗುಡ್ ಫಾರ್ ಗವರ್ನೆನ್ಸ್, ಕಂಟಿನ್ಯೂಟಿ ಇಸ್ ಗುಡ್ ಫಾರ್ ಡೆವಲಪ್ಮೆಂಟ್ ಅಂತ. ಈಗ ಕರ್ನಾಟಕದಲ್ಲಿ ಟ್ರೆಂಡ್ ಹೇಗಿದೆ ಅಂದರೆ DK ಶಿವಕುಮಾರ್ ಅವರೇ, ಈಗ 5 ವರ್ಷದಲ್ಲಿ ಸರ್ಕಾರ ಉಳಿಯೋದೇ ಕಷ್ಟ, ಅದರಲ್ಲೂ 5 ವರ್ಷ ಮುಖ್ಯಮಂತ್ರಿಯಾಗಿರ್ಬೇಕಂದ್ರೆ ಇನ್ನೂ ಕಷ್ಟ ಅಲ್ವಾ? ಯಾಕೆ ಈ ಥರ ಒಂದು ಟ್ರೆಂಡ್ ಕರ್ನಾಟಕದಲ್ಲಿ ಮಾತ್ರ ಅದು ಕಾಣಿಸ್ಕೊಳ್ಳೋದು? ಇಲ್ಲ, ಕಾಂಗ್ರೆಸ್ ಪಾರ್ಟಿಲಿ ಆ ಪ್ರಾಬ್ಲಮ್ ಇಲ್ಲ, BJP ಪ್ರಾಬ್ಲಮ್ ಇದೆ. BJP ಹಿಂದೆ ಗೌರ್ಮೆಂಟ್ ಯಡಿಯೂರಪ್ಪನವ್ರ ಲೀಡರ್ಶಿಪ್ಪಲ್ಲಿ ಬಂತು. ದ್ಯಾಟ್ 3 ಚೀಫ್ ಮಿನಿಸ್ಟರ್, ಯಡಿಯೂರಪ್ಪನವರು, ಸದಾನಂದಗೌಡರು, ಜಗದೀಶ್ ಶೆಟ್ಟರ್. ಈಗ ಮೊನ್ನೆ ಬಂತು, ನಾವು ಕುಮಾರಸ್ವಾಮಿ ಅವ್ರಿಗೆ ಸೆಕ್ಯುಲರ್ ಲೀಡರ್ ಅಂತೇಳಿ ನಾವು ಪಾಪ ಅವರು ಮಾಡಿದ್ರು. ಅದಾದಮೇಲೆ ತಿರ್ಗಾ ದೆ ಕುಡ್ ನಾಟ್, ಯಡಿಯೂರಪ್ಪನವ್ರು ಆದರು, ಪಾರ್ಟಿನ ಉಳಿಸಿದ್ರು, ಬೊಮ್ಮಾಯಿ ಮಾಡಿದ್ರು, ಅಲ್ಲಾಯಿತು. ಈಗ ನಮ್ಮಲ್ಲಿ ಆ ಪ್ರಾಬ್ಲಮ್ ಇಲ್ಲ. SM ಕೃಷ್ಣ ಇದ್ದರು, ಈ ಕಂಟಿನ್ಯೂ ಟು ಬಿ ದಿ ಚೀಫ್ ಮಿನಿಸ್ಟರ್. ಸಿದ್ದರಾಮಯ್ಯನವರು ಈ ಕಂಟಿನ್ಯೂ ಟು ಬಿ ದಿ ಚೀಫ್ ಮಿನಿಸ್ಟರ್. He will continue to be the chief minister. He continued. He continued. Last. But can he continue now to be the chief minister? He is the chief minister. Why not? Why not? He is fully eligible. ಬಟ್ BJP ಸರ್ಕಾರ ಇರಬೇಕಾದ್ರೆ ನೀವು ಮಾಡ್ತಿದ್ದ ಆರೋಪ ಹಗರಣಗಳು, ಭ್ರಷ್ಟಾಚಾರ 40%. ಬಟ್ ನಿಮ್ಮ ಸರ್ಕಾರ ಬಂದ ಮೇಲೆ ಸೀನ್ ಚೇಂಜ್ ಆಗಲಿಲ್ಲ ಅಂತಿದ್ದಾರೆ. ಹೇಳೋರಿಗೆ ಏನಮ್ಮ, ಯಾವ್ದಾದ್ರು ದಾಖಲೆ ಬೇಕಲ್ಲ. ರಾಜಕಾರಣದಲ್ಲಿ ವಿರೋಧ ಪಾರ್ಟಿಯವ್ರಿಗೆ ಅವ್ರದ್ದೇ ಆದಂಥ ಕಣ್ಮುಂದೆ ಸಾಕ್ಷಿಗಳಿದೆಯಲ್ಲ ಸರ್. ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ, ಸಿದ್ದರಾಮಯ್ಯನವ್ರ ಮೇಲೆ ಕೇಸ್ ಆಗಿದೆ. ಯಾರ ಮೇಲೆ ಆರೋಪ ಇಲ್ಲ. ಈಗ ನನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರಿ ನೀವೆಲ್ಲ ಸೇರಿ, ಕಂತೆ ತೋರಿಸ್ತಾ ಇದ್ರಿ. ಇನ್ಕಮ್, ನನಗೆ ಅಹಮದ್ ಪಟೇಲ್ ಎಲೆಕ್ಷನ್ ಟೈಮಲ್ಲಿ MLAಗಳು ಬಂದವ್ರೆ ಅಂದ ತಕ್ಷಣ ಹೋಗಿ ನನ್ನ ಮನೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು. 370 ಜನ ಬಂದರು, ಹಾಕಿ ಕೊಡಬಾರ್ದು ಕೊಟ್ಟು ಕೊಲೆ ಏನೇನು ಮಾಡಬೇಕೋ ಮಾಡಿದ್ರಿ. ಏನಾಯಿತು ಕೇಸು? ವಿಚಾರ ಹಂಗಾರೆ ಬರೀ ಆರೋಪ. ಯು ಶುಡ್ ನೋ, ದಿ ಸ್ಟೇಟ್ ಶುಡ್ ನೋ. ಏನಾಯಿತು ಕೇಸು? ED ಕೇಸು. ED ಕೇಸ್ ಏನಾಯಿತು? ಫ್ರೀಸರಲ್ಲಿ ಇದ್ದಂಗಿದೆ. ಫ್ರೀಸರಲ್ಲಿ ಇದ್ದಂಗಿದೆ. ಫ್ರೀಸರ್ ಇಲ್ಲ. ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಗೇವ್ ಎ ಜಡ್ಜ್ಮೆಂಟ್. ವಾಟ್ PMLA ಕೇಸ್ ಅಗೇನ್ಸ್ಟ್ DK ಶಿವಕುಮಾರ್ ಈಸ್ ನಾಟ್ ಗುಡ್ ಅಂತ ಸ್ಕ್ವಾಶ್ ಆಯಿತು.
ಇಟ್ ಇಸ್ ನಾಟ್ ಇನ್ ದಿ ಫ್ರೀಸರ್, ಸ್ಕ್ವಾಶ್ ಆಯ್ತು. ನಾನು ಅನುಭವಿಸಿದ ಕಷ್ಟ ಏನಾಗಬೇಕು, ನನ್ನ ಫಾಲೋವರ್ಸ್ ಅನುಭವಿಸಿದ ಕಷ್ಟ ಏನಾಗಬೇಕು, ನನ್ನ ಕುಟುಂಬದವ್ರು ಅನುಭವಿಸಿದ ಕಷ್ಟ ಏನಾಯಿತು, ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಲ್ಲ ಈ ರಾಜ್ಯದ ಜನತೆ, ಅವ್ರಿಗೆ ಏನಾಗಬೇಕು? ದ್ವೇಷದ ರಾಜಕಾರಣ ಮಾಡಿ ಏನು ಮಾಡಬಾರ್ದು, ಏನು ನಾನು ಮಾಡಿಬಿಟ್ಟಿದ್ದೆ. ಹಂಗೆ ಎಲ್ಲರದ್ದು ಅಷ್ಟೇ. ಟೈಮ್ ಹ್ಯಾಸ್ ಟು ಆನ್ಸರ್. ನಾನು ಮತ್ತೆ ಕೇಳ್ತೀನಿ, ಮೂಡಾನು ಹಾಗಾದ್ರೆ ನಿಮ್ಮ ಮೇಲೆ ರಾಜಕೀಯ ದ್ವೇಷದಿಂದ ಹಾಕಿದ ಕೇಸ್ ತರಾನೇನಾ? ಸಿದ್ದರಾಮಯ್ಯನವ್ರ ಪಾತ್ರನೇ ಇಲ್ವಾ ಈ ಮೂಡ ವಿಚಾರದಲ್ಲಿ? ನೋಡಿ ಅಮ್ಮ, ಎ ನೋ ಸಬ್ಜೆಕ್ಟ್, ಇಟ್ ಹ್ಯಾಸ್ ನೋ ಸಬ್ಜೆಕ್ಟ್, ನೋ ರಿಲೆವೆನ್ಸ್. ಒಂದು ಹೆಣ್ಮಗಳು ಆಸ್ತಿ ಕಳ್ಕೊಂಡಿದ್ದಾಳೆ, ಅರ್ಜಿ ಹಾಕ್ಕೊಂಡಿದ್ದಾರೆ. BJP ಗೌರ್ಮೆಂಟ್ ಅವರು ಅವ್ರಿಗೆ ಆಲ್ಟರ್ನೇಟಿವ್ ಸೈಟ್ನ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ, ಎಷ್ಟು ಕೊಟ್ಟಿದ್ದಾರೋ ಅಂತ ಅಂದ್ಬಿಟ್ಟು ಇಟ್ ಈಸ್ ದಿ BJP ಗೌರ್ಮೆಂಟ್ ರೆಸ್ಪಾನ್ಸಿಬಲ್. ಸಿದ್ದರಾಮಯ್ಯನವ್ರದ್ದು ಯಾವ ಥರದ ಇಲ್ಲಿ ಪಾತ್ರನೂ ಇಲ್ಲ. ಹಿ ಹ್ಯಾಸ್ ನಾಟ್ ಸೈನ್ಡ್ ಎ ಡಾಕ್ಯುಮೆಂಟ್, ನಾಟ್ ಯೂಸ್ ದಿಸ್ ಇನ್ಫ್ಲುಯೆನ್ಸ್. ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದರೆ ಇನ್ವೆಸ್ಟಿಗೇಷನ್ ಬರ್ತದೆ, ಇಟ್ ವಿಲ್ ದೇರ್ ಇಸ್ ನೋ ರಿಲೆವೆನ್ಸ್. ಸರ್, ಬಟ್ ಇದರಲ್ಲಿ ಫ್ಯಾಕ್ಟ್ಸ್ ತುಂಬ ಕ್ಲಿಯರ್ ಆಗಿದೆ ಸರ್. ಇಫ್ ಐ ಕ್ಯಾನ್ ಸ್ಪೀಕ್ ಅಬೌಟ್ ಇಟ್. ಯಾಕಂದರೆ ಪ್ರತಿ ಸ್ಟೇಜಲ್ಲೂ ಡಾಕ್ಯುಮೆಂಟೇಷನ್ ನಡೆದಾಗ ಸಿದ್ದರಾಮಯ್ಯ ಅವರು ಒಂದ್ಸಲ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ಒಂದ್ಸಲ ಚೀಫ್ ಮಿನಿಸ್ಟರ್ ಆಗಿದ್ದರು, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದರು, ಮತ್ತು ತಿರ್ಗಾ ಮುಖ್ಯಮಂತ್ರಿ. ಆ ಪ್ರತಿ ಸ್ಟೇಜಲ್ಲೂ ಡಾಕ್ಯುಮೆಂಟೇಷನ್ ಆಗಿದೆ, ಆ ಫೈಲ್ ಮುಂದೆ ಹೋಗಿದೆ. ಅವ್ರ ಮಗ ಫಾರ್ ಎಕ್ಸಾಂಪಲ್ ಯತೀಂದ್ರ ಅವರು ಕಾಂಗ್ರೆಸ್ ಪಾರ್ಟಿ MLA ಕೂಡ. ಅವರು ಮೂಡ ಮೀಟಿಂಗಲ್ಲಿ MLA ಆಗಿ ಆ ಮೀಟಿಂಗಲ್ಲಿ ಡಿಸಿಷನ್ ತಗೊಂಡ್ರೆ ದಟ್ ಈಸ್ ಅಮೌಂಟ್ ಟು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಇಟ್ ಈಸ್ ಅಬೌಟ್, ಇದು ಏನು ಕೇಸ್, ಇಟ್ ಈಸ್ ಅಬೌಟ್ ಕ್ಲಿಯರ್ ಇಲ್ಲಿಗ್ಯಾಲಿಟಿ, ಇಂಪ್ರೊಪ್ರೈಟಿ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ನೋಡಿ, ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಏನಿದೆ ಅಂತಂದರೆ, ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ MLAಗಳೆಲ್ಲ ದೇ ವಿಲ್ ಬಿ ದಿ ಮೆಂಬರ್ಸ್. Siddaramaiah was a member of Chamundeshwari at that point of time. He would have also been a member of that, whether he participates or not. He would have also been a member. ಬಟ್ ಯು ಶುಡ್, ಅಂದರೆ ಹೋಗಬಾರ್ದಿತ್ತು ಮೀಟಿಂಗ್ಗೆ, ಮತ್ತೆ ಅದು ಕಾನ್ಫ್ಲಿಕ್ಟ್ ಆಗುತ್ತಲ್ವ ಸರ್? ಅದು No conflict. It is a policy decision they have taken. ಇವರೊಬ್ಬರಿಗೆ ಇಲ್ಲ, 10,000 ಜನಕ್ಕೆ ಕೊಟ್ಟಿದ್ದಾರೆ. ಇವರೊಬ್ಬರಿಗೆ ಅಲ್ಲ, 1,000 ಜನಕ್ಕೆ ಕೊಟ್ಟಿದ್ದಾರೆ. 1,000 ಜನ ತೆಗೆದುಕೊಂಡಿದ್ದಾರೆ. BJP ಸರ್ಕಾರದಲ್ಲಿ ಆಗಿದೆ. ರೈಟ್ ಆರ್ ರಾಂಗು ಕೊಟ್ಟಿದ್ರೆ ಸರಿನೋ ಇಲ್ಲೋ ಅನ್ನೋದು ದಟ್ ದಿ ಇನ್ವೆಸ್ಟಿಗೇಷನ್. ಇಟ್ ಇಸ್ ದಿ ಆಫೀಸರ್. ಸಪೋಸ್ ಇಫ್ ದೇರ್ ಇಸ್ ಅ ಮಿಸ್ಟೇಕ್ ಹ್ಯಾಸ್ ಹ್ಯಾಪೆಂಡ್, ಶಿ ಹ್ಯಾಸ್ ನಾಟ್ ಆಸ್ಕ್ಡ್ ನನಗೆ ಇಲ್ಲೇ ಕೊಡಿ ಸೈಟ್ ಅಂತ ಏನು ಕೇಳಿಲ್ಲ ಸರ್. ಇದೆ ಸರ್, ಇದೊಂದು ಅದೊಂದು ಡಾಕ್ಯುಮೆಂಟ್ ಇದೆ, ವೈಟ್ನರ್ ಹಾಕಿದ್ದಾರೆ ಯಾರೋ ಡಾಕ್ಯುಮೆಂಟಲ್ಲಿ. ನನಗೆ ಗೊತ್ತಿಲ್ಲ ದಟ್ ಆಲ್ documents and anything. I am categorically telling there is no fault with Srimati Parvati Siddaramaiah. There is no fault with Chief Minister. If anything is there, let us look at let the investigation come out with what is truth and what is ಮೂಡ ಫೈಲ್ಸ್ ಆಚೆ ತಂದಿದ್ದೆ DK ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು ಹೇಳಿದ್ದು. ಕುಮಾರಸ್ವಾಮಿ ಪಾಪ ಅವನಿಗೆ ನನ್ನ ಪಾರ್ಟಿ 19 ಸೀಟ್ ಬಂದ್ಬಿಡ್ತಲ್ಲ, ನಾನು ಚೀಫ್ ಮಿನಿಸ್ಟರ್ ಆಗಲ್ವಲ್ಲ, ನಾನು ಜೋಕರ್ ಆಗ್ಬೋದಾಯ್ತಲ್ಲ, ಈಗಾಗಲಿಲ್ವಲ್ಲ ಅಂತ, ನಂಗೆ ಸಿಕ್ಕಲಿಲ್ಲ ಅಂತ ಒಸ್ಕೊಂಡು ಕೊನೆಗೆ ಪಾಪ ದೆರ್ ಇಸ್ ನೋ ಮೆಡಿಸಿನ್ ಫಾರ್ ಜೆಲಸಿ. ಹಂಗೆ ಪಾಪ ಹೊಟ್ಟೆ ಹುರ್ಕೊಂಡು ಪಾಪ ಜಲಸಿಯಿಂದ ಅವ್ರಿಗೊಂದು ಕಾಯಿಲೆ ಬಂದ್ಬಿಟ್ಟಿದೆ. ಬಟ್ ನಮ್ಮ ವೇದಿಕೆಯಲ್ಲೇ ಹೇಳಿದ್ರು, ಮತ್ತೆ ನಾನು CM ಆಗ್ತೀನಿ ಸದ್ಯದ್ರಲ್ಲೇ ಅನ್ನೋ ಹಿಂಟ್ ಕೊಟ್ಟು ಹೋಗಿದ್ದಾರೆ. ಕಾರ್ಯಕ್ರಮ ಅಲ್ಲ, ಇನ್ನೊಂದು ಇಂಟರ್ವ್ಯೂ ಅಲ್ಲಿ. ಲೆಟ್ ಇಟ್ ಡ್ರೀಮ್, ಬಟ್ ಈ ಶುಡ್ ಡಿಸೈರ್ ಫಾರ್ ದ ಡ್ರೀಮ್. ಈ ಶುಡ್ ಡೆಡಿಕೇಟ್ ಫಾರ್ ದ ಡ್ರೀಮ್. ಈ ಶುಡ್ ಡಿಸಿಪ್ಲಿನ್ ಫಾರ್ ದ ಡ್ರೀಮ್. ಅದ್ರಲ್ಲಿ ಯಾವುದೂ ಇಲ್ಲ ಅವ್ರ ಹತ್ರ. ಕುಮಾರಸ್ವಾಮಿ ಅಂತ ಬಂದಾಗ ಒಕ್ಕಲಿಗರ ನಾಯಕತ್ವಕ್ಕೆ ನಡೀತಿರೋ ಫೈಟ್ ವಿಚಾರ ಪ್ರಸ್ತಾಪ ಆಗುತ್ತೆ. DK ಶಿವಕುಮಾರ್ ಸರ್, ಒಕ್ಕಲಿಗರ ನಾಯಕ ಯಾರು ನಿಮ್ಮ ಪ್ರಕಾರ ರಾಜಕೀಯ ವಲಯದಲ್ಲಿ? ನನಗೆ ಗೊತ್ತಿರೋ ಒಕ್ಕಲಿಗರ ನಾಯಕ ಅಂತ ಅಂದರೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿ, ಅವರು ಒಕ್ಕಲಿಗರ ನಾಯಕರು. ರಾಜಕೀಯ ವಲಯದಲ್ಲಿ ಫೈಟ್ ಇಲ್ವಾ ಹಾಗಾದ್ರೆ ನಾಯಕತ್ವಕ್ಕೆ ನಿಮ್ಮ ಹಾಗೆ ಫೈಟ್ ಮಾಡೋಕ್ಕೋಲಿ? ನಾನು ಫೈಟ್ ಮಾಡೋದು ಸಿದ್ಧಾಂತದ ಮೇಲೆ, ವ್ಯಕ್ತಿ ಮೇಲೆ ನಾನು ಫೈಟ್ ಮಾಡೋದಿಲ್ಲ. ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರಿ, ಕೊಟ್ಟರು ಪೆನ್ನು ಪೇಪರು. ಏನು ಮಾಡ್ತಿದ್ದಾರೆ DK ಸಾಹೇಬ್ರು ಅಂತ ಕೇಳ್ತಿದ್ದಾರೆ ಒಕ್ಕಲಿಗ ಸಮುದಾಯದ ವೋಟರ್ಸ್. ಮೇಕೆದಾಟು ಯಾರಿಗೋಸ್ಕರ ನಡೆದೆ? ಎತ್ತಿನಹಳ್ಳಿಯಲ್ಲಿ ಹೋಗಿ ಯಾಕೆ ನೀರು ಪ್ರಾರಂಭ ಮಾಡಿದೆ? ಎಲ್ಲಿಗೆ ನೀರು ಹರಿತದೆ ಅದು? ಎಲ್ಲಿಗೆ ಎತ್ತಿನಹೊಳೆ ನೀರು ಎಲ್ಲಿಗೆ ನಡೀತದೆ ಅಂತ? ಈ ಕಾವೇರಿ ನೀರು ಬರಬೇಕು ಅಂತ ಹೊರಟಿದ್ದೀನಿ, ಎಲ್ಲಿಗೆ ಬರ್ತದೆ? ವಾಟ್ ಎವರ್ ಈ ಪೆನ್ನು ಪೇಪರ್ನ ಹೆಂಗೆ ಉಪಯೋಗಿಸ್ಬೇಕು. ಈಗ ಸೋಲಾರ್ ಪಾರ್ಕ್ ಮಾಡಿದ್ನಪ್ಪ, ಆ ರೈತರಿಗೆಲ್ಲ ಇಡೀ ಪ್ರಪಂಚದಲ್ಲೇ ನನ್ನ ಕಾನ್ಸೆಪ್ಟ್ 1 ಎಕರೆನೂ